ಈ ಬುರುಡೆ ಕೇಸ್ ಬೆನ್ನಲ್ಲೇ ಸೌಜನ್ಯ ಆರ್ತನಾದ ಮತ್ತೆ ಮುನ್ನೆಲೆಗೆ ಬಂದಿದೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಈ ಸೌಜನ್ಯ ಸಾವಿನ ಜೊತೆ ಹುದುಗಿಕೊಂಡಿರುವಂತಹ ಸತ್ಯಗಳನ್ನ ಒಂದೊಂದಾಗೆ ಬಯಲಿಗೆಳಿತಾ ಇದೆ. ಸಂತೋಷ್ ರಾವ್ ರಿಲೀಸ್ ಹಿಂದಿನ ಅತಿ ದೊಡ್ಡ ರಹಸ್ಯವನ್ನ ಮೋಹನ್ ಬೋಳಂಗಡಿ ಬಯಲು ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ವರದಿಯೊಂದಿದೆ, ನೋಡ್ಕೊಂಬನ್ನಿ. ಭಾಷಣದಲ್ಲಿ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿದ್ರು. ಸಂದರ್ಭದಲ್ಲಿ ಒಂದು ಡ್ರಮ್ ಇಟ್ಟಿದ್ರು. ಆ ಡ್ರಮ್ಮಿಗೆಲ್ಲ ದುಡ್ಡು ಹಾಕಿದ್ರು. 25 ಲಕ್ಷ ರೂಪಾಯಿ ಕಲೆಕ್ಷನ್ ಆಗಿದೆ ಅಂತ ಹೇಳ್ತಾರೆ. ಡ್ರಮ್ಮನ್ನು ಕೊಂಡೊಂದು ಮೈಸೆಟಿ ಮನೆಗೆ. ರಿಪಬ್ಲಿಕ್ ಕನ್ನಡದಲ್ಲಿ ಸೌಜನ್ಯ ಸತ್ಯ ಭಾಗ 4. ಸೌಜನ್ಯ ಕುಟುಂಬಕ್ಕೆ ಸೇರಬೇಕಿದ್ದ 25 ಲಕ್ಷ ಕದ್ದಿದ್ಯಾರು? ಸೌಜನ್ಯ ಕೇಸ್ 13 ವರ್ಷ ಕಳೆದ್ರೂ ಇದು ನಿಗೂಢವಾಗಿದೆ. ಆದ್ರೆ ನಿಮ್ಮ ರಿಪಬ್ಲಿಕ್ ಕನ್ನಡ ಸೌಜನ್ಯ ಸತ್ಯವನ್ನ ಬೆನ್ನತ್ತಿದೆ. ನಿನ್ನೆ ಅಂದ್ರೆ ಭಾಗ 3ರಲ್ಲಿ ಧರ್ಮಸ್ಥಳವನ್ನ ತಿಮರೋಡಿ ಟಾರ್ಗೆಟ್ ಮಾಡಿದ್ಯಾಕೆ ಅನ್ನೋದನ್ನ ಹೇಳಿದ್ವಿ. ಇವತ್ತು ಅಂದ್ರೆ ಸೌಜನ್ಯ ಸತ್ಯ ಭಾಗ 4ರಲ್ಲಿ ಧರ್ಮಸ್ಥಳ ದ್ವೇಷಕ್ಕೆ ತಿಮರೋಡಿ ಕೈಗೆ ಸೌಜನ್ಯ ಅಸ್ತ್ರ ಸಿಕ್ಕಿದ್ಯಾವಾಗ? ಸೌಜನ್ಯಗೆ ಸೇರಬೇಕಾಗಿದ್ದ 25 ಲಕ್ಷ ಕದ್ದದ್ದು ಯಾರು ಎಂಬ ಸ್ಫೋಟಕ ರಹಸ್ಯವನ್ನ ಪತ್ರಕರ್ತ ಮೋಹನ್ ಬೋಳಂಗಡಿಯವರು ಬಿಚ್ಚಿಟ್ಟಿದ್ದಾರೆ. ಸ್ವಾಮೀಜಿ ಜೊತೆ ತಿಮರೋಡಿ ಸೌಜನ್ಯನ ಮನೆಗೆ ಬಂದಿದ್ರು. ವರ್ಗದವರು ಅಂತೇಳಿ ಈಶ ವಿಠಲ ಸ್ವಾಮೀಜಿ ಕೇಮರು ಸ್ವಾಮಿಗಳು ಬರ್ತೇನೆ ಅಂತ ಹೇಳಿದ್ರು. ಅವರು ಬರುವಾಗ ಇಲ್ಲಿ ಹಿಂದೂ ಸಂಘಟನೆ ನಾಯಕ ಇದ್ದಲ್ಲ ತಿಮರೋಡಿಗೆ, ತಿಮರೋಡಿ ಅವರಿಗೆ ಫೋನ್ ಮಾಡಿದ್ರು. ಅವರು ನಾನು ನಡೆದು ಬರ್ತಾ ಇದ್ದೇನೆ ಬಾ ಅಂತ ಹೇಳಿ. ಆಗ ತಿಮರೋಡಿ ಅವರು ಈಶ ವಿಠಲ ಸ್ವಾಮೀಜಿಯೊಟ್ಟಿಗೆ ಸೌಜನ್ಯ ಮನೆಗೆ ಎಂಟ್ರಿ ಆದ್ದು. ಫಸ್ಟ್ ಟೈಮ್ ಸ್ವಾಮೀಜಿ ಅವ್ರು ಹೋಗ್ತಿದ್ದಾರೆ ಅನ್ನೋ ಕಾರಣಕ್ಕೆ ಸ್ವಾಮೀಜಿ ಅವರು ಹೋಗ್ತಾ ಇದ್ದಾರೆ ಅನ್ನೋ ಕಾರಣ ಮತ್ತೆ ಅವ್ರಿಗೆಲ್ಲ ಪರಿಚಯ ಆಯಿತು. ಬಟ್ ಈ ಸಂದರ್ಭದ ತನಕನೂ ಧರ್ಮಸ್ಥಳದ ಹೆಸರು ತಳಕ್ ಹಾಕೊಂಡಿರ್ಲಿಲ್ಲ. ಇಲ್ಲ. ತಿಮರೋಡಿ ಸ್ವಾಮೀಜಿ ಅವರನ್ನ ಭೇಟಿ ಮಾಡಿದ್ರು. ಮೀಟಿಂಗ್ ಕರೆದು ಈ ಪ್ರತಿಭಟನೆ ಆಗುವ ಮೊದಲು ಸೌಜನ್ಯ ಗೌಡ ಸಮಾಜದ ಹೆಣ್ಣುಮಗಳು, ಆದ್ದರಿಂದ ಆ ಸಮಾಜದ ಸ್ವಾಮೀಜಿ ಇರಬೇಕು ಅಂತ ಇವರೊಂದು ಆಲೋಚನೆ ಮಾಡಿಕೊಂಡು ಕಾವೂರು ಶಾಖಮಠದ ಸ್ವಾಮೀಜಿಯವರನ್ನು ಕರೆದರು. ಅಷ್ಟೊತ್ತಿಗೆ ಅಲ್ಲಿನ ಬೆಳ್ತಂಗಡಿ ತಾಲೂಕಿನ ಗೌಡರಯ್ಯನ ಒಕ್ಕಲಿಗರ ಸಂಘದವರು ಹೇಳಿದರು, ಅವರು ಮಾಡುವ ಪ್ರತಿಭಟನೆಗೆ ನಾವು ಹೋಗುವುದು ಬೇಡ, ನಮ್ಮ ಸಮಾಜದ ಹೆಣ್ಣುಮಗಳು ಆಗಿದ್ದು ನಾವು ನಮ್ಮ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಾವೊಂದು ಸಾಂಕೇತಿಕ ಪ್ರತಿಭಟನೆ ಮಾಡಿ ಆ ಹೆಣ್ಣು ಮಗುವಿನ ಮನೆಯವರಿಗೆ ಏನಾದರೂ ಸಹಾಯಸ್ತ ಚಾಚುವ, ಅವರು ಅದಕ್ಕೆ ಹೋಗೋದು ಬೇಡ ಅಂತೇಳಿ ಹಾಗೆ ಅವರು ಶಾಖಮಠದ ಸ್ವಾಮಿಗಳಿಗೆ ಹೇಳಿದರು. ಅಷ್ಟೊತ್ತಿಗೆ ಮೇಶೆಟ್ಟಿ ತಿಮ್ಮರೋಡಿ ಅವರು ಏನು ಮಾಡಿದರು, ಈ ಸೌಜನ್ಯ ತಾಯಿಯನ್ನು ಕರ್ಕೊಂಡು ಹೋಗಿ ನಿರ್ಮಲಾನಂದ ಸ್ವಾಮೀಜಿಯವರ ಇಲ್ಲಿಗೆ ಹೋಗಿ ಅವರಿಗೆ ಹೇಳಿ ಸ್ವಾಮೀಜಿಯವರು ಬರಬೇಕು ಅಂತ ಹೇಳಿದರು. ಆಗ ಅವರು ಕಾವೂರು ಶಾಖಮಠದ ಸ್ವಾಮೀಜಿಯವರಿಗೆ ಫೋನ್ ಮಾಡಿ ನೀವು ಹೋಗಬೇಕು ಅಂತ ಹೇಳಿದರು. ಆಯಿತು. ಅದರಲ್ಲಿ ಮತ್ತು ಅವರು ಹಿರಿಯ ಸ್ವಾಮಿಗಳು ಹೇಳಿದ ಮೇಲೆ ಶಾಖಮಠದ ಸ್ವಾಮಿಗಳು ಬರೋದಿಲ್ಲ ಅಂತ ಹೇಳಿಕ್ಕೆ ಹಾಗೆ ಆಯಿತು. ಪ್ರತಿಭಟನಾ ಭಾಷಣದಲ್ಲೇ ಧರ್ಮಸ್ಥಳ ಟಾರ್ಗೆಟ್. ಧರ್ಮಪಾಲ ಸ್ವಾಮೀಜಿಯವರು ಆಶೀರ್ವಚನ ನೀಡಿದರು. ಅವರು ಎದ್ದು ಹೋದರು. ಎದ್ದು ಹೋದ ಮೇಲೆ ಇಲ್ಲಿ ಸಭೆಯಲ್ಲಿದ್ದ ಈ ಕಮ್ಯುನಿಸ್ಟರು ಮಹೇಶೆಟ್ಟಿ ತಿಮ್ಮರೋಡಿಯವರು ಇವರು ಎಲ್ಲ ಭಾಷಣದಲ್ಲಿ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿ ಆಗ ಈ ಹೋರಾಟ ಧರ್ಮಸ್ಥಳದ ವಿರುದ್ಧ ತಿರುಗಿತು ಅಂತ ಹೇಳಿ ಆ ಹೋರಾಟಕ್ಕೆ ಆರಂಭದಲ್ಲಿ ಯಾರು ಬೆಂಬಲ ಕೊಟ್ರ, ಯಾರು ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು, ಈ ಭಾಸ್ಕರ್ ಧರ್ಮಸ್ಥಳ ಇವರೆಲ್ಲ, ಶ್ಯಾಮು ನಡ ಇವರೆಲ್ಲ ಹಿಂದೆ ಸರಿದ್ರು. ವೇದಿಕೆ ಮೇಲೆ ಸೌಜನ್ಯ ಕುಟುಂಬಸ್ಥರು ಯಾರು ಇರ್ಲಿಲ್ವಾ? ಅಬ್ಜೆಕ್ಟ್ ಮಾಡ್ಲಿಲ್ವಾ? ಇಲ್ಲ, ಸೌಜನ್ಯ ತಾಯಿ ಇದ್ರು ಅಂತ ಕಾಣ್ತದೆ. ಹೌದು, ಸೌಜನ್ಯ ತಾಯಿ ಇದ್ರು. ಅವರು ಅದಕ್ಕೆ ಏನು ಅಬ್ಜೆಕ್ಟ್ ಮಾಡಲಿಲ್ಲ. ಅವರು ಸುಮ್ಮನೆ ಕೂತರು. ಯಾಕಂತ ಹೇಳಿದ್ರೆ ಅವರು ಅಷ್ಟೊತ್ತಿಗೆ ತಿಮ್ಮರೋಡಿ ಅವರ ಕ್ಯಾಪ್ಚರ್ ಆಗಿತ್ತು. ಆಯ್ತಾ? ತಿಮ್ಮರೋಡಿ ಅವರು ಇದನ್ನು ಧರ್ಮಸ್ಥಳದ ವಿರುದ್ಧ ತಿರುಗಿಸಿದರು. ಈ ಭಾಷಣಕಾರರೆಲ್ಲ ಅದಕ್ಕೆ ಸೌಜನ್ಯ ಕುಟುಂಬಕ್ಕೆ ಸೇರಬೇಕಿದ್ದ 25 ಲಕ್ಷ ತಿಮರೋಡಿ ಮನೆಗೆ. ಸಂದರ್ಭದಲ್ಲಿ ಒಂದು 4-6 ಏನೋ ಒಂದು ಡ್ರಮ್ ಇಟ್ಟಿದ್ರು, ಸ್ಟೀಲ್ ಡ್ರಮ್ಮು, ನೀರು ಇದು ಮಾಡಿ ಡ್ರಮ್ಮು. ಆ ಡ್ರಮ್ಮಿಗೆಲ್ಲ ದುಡ್ಡು ಹಾಕಿದ್ರು. ಸುಮಾರು 25 ಲಕ್ಷ ರೂಪಾಯಿ ಕಲೆಕ್ಷನ್ ಆಗಿದೆ ಅಂತ ಹೇಳ್ತಾರೆ. ಅದನ್ನೆಲ್ಲ ಡ್ರಮ್ಮನ್ನು ಕೊಂಡೋದ್ದು ಮಹೇಶೆಟ್ಟಿ ಮನೆಗೆ, ಸೌಜನ್ಯ ಮನೆಗೆ ಕೊಂಡೋಗ್ಲಿಲ್ಲ. ಕಮ್ಯುನಿಸ್ಟ್ನವರು ದುಡ್ಡಿನ ಲೆಕ್ಕ ಕೇಳಿದರು. ಈ BM ಭಟ್ರಿಗೆ ಹಾಗೆ ತಿಮ್ಮರೋಡಿ ಅವರಿಗೆ ಮನಸ್ತಾಪ ಬಂದಿದ್ದು ಇದೇ ಡ್ರಮ್ಮಿನ ಲೆಕ್ಕಾಚಾರ. ಈ ಡ್ರಮ್ಮು ಲೆಕ್ಕಾಚಾರದಲ್ಲಿ ಡಬ್ಬಿ ದುಡ್ಡು, ಈ ಡಬ್ಬಿ ದುಡ್ಡಿನಲ್ಲಿ ಲೆಕ್ಕಾಚಾರ ಕೇಳಿದ್ದಕ್ಕೆ BM ಭಟ್ರು ಲೆಕ್ಕಾಚಾರ ಕೇಳಿದರು. ಆಯ್ತಾ? ಅಲ್ಲಿನ ಕರಾವಳಿಯಲ್ಲಿ ಪತ್ರಿಕೆಯಲ್ಲಿ ಅದು ಪಬ್ಲಿಷ್ ಆಯಿತು. ಅದಕ್ಕೆ ಕಮ್ಯುನಿಸ್ಟ್ನವರು ಈ ಹೋರಾಟದಿಂದ ಇದನ್ನು ಯಾರು ಮಾತಾಡಲ್ಲ. ಸೌಜನ್ಯ ಪರ ಹೋರಾಟಗಾರರು ಅಂತ ಹೇಳಿ ಈಗ ತಮ್ಮನ್ನು ತಾವು ಕರ್ಕೊಳ್ತಿರೋರು ಅವ್ರು ಯಾರು ಮಾತಾಡಲ್ಲ.
ನಿಶ್ಚಲ್, ಉದಯ್, ಧೀರಜ್ ಮಲ್ಲಿಕ್ ಹೆಸರು ಪ್ರಸ್ತಾಪ. ಪ್ರಮುಖ ಮಾಧ್ಯಮ ಸಂಸ್ಥೆಯೊಂದನ್ನು ಸೆಟ್ ಮಾಡಿಕೊಂಡು ಅಲ್ಲಿ ಒಂದು ಲೈವ್ ಪ್ರೋಗ್ರಾಮ್ ಮಾಡಿದರು. 3 ಜನದ ಮೇಲೆ ಆರೋಪ ಮಾಡಿದ್ರು. 3 ಅಲ್ಲ 4 ಮಂದಿ ಮೇಲೆ 4 ಮಂದಿ 4 ಮಂದಿ ಮೇಲೆ ಆರೋಪ ಮಾಡಿದರು. ನಿಶ್ಚಲ್, ಧೀರಜ್, ಉದಯ್, ಮಲ್ಲಿಕ್. ಆಯಿತಾ. ಆಲ್ರೆಡಿ ಕೇಸು COD ತನಿಖೆಯಾಗಿ ಚಾರ್ಜ್ ಶೀಟ್ ಆಗಿತ್ತು. ಆ ಸಂದರ್ಭದಲ್ಲಿ ಚಾರ್ಜ್ ಶೀಟ್ ಆಗಿ 7 ತಿಂಗಳ ನಂತರ ಆಗಿರೋದು ಇದು. ಚಾರ್ಜ್ ಶೀಟ್ ಆಗಿ 7-8 ತಿಂಗಳ ನಂತರ ಈ ಆರೋಪ ಬಂದಿರುವುದು. ನೆನಪಿಟ್ಟುಕೊಳ್ಳಿ, ಘಟನೆಯಾಗಿ 1 ವರ್ಷದ ನಂತರ, ಚಾರ್ಜ್ ಶೀಟ್ ಆಗಿ 7 ತಿಂಗಳ ನಂತರ, 7-8 ತಿಂಗಳ ನಂತರ COD ಅವರು ಪುನಃ ಬಂದರು. ಇದೇನು ಹೊಸ ಆರೋಪ ಅಂತ ಹೇಳಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮರುದಿವಸವೇ ಪ್ರೆಸ್ ಮೀಟ್ ಕರೆದ್ರು. ಸಂತೋಷ್ ರಾವ್ನ ಬಿಡಿಸಲು ಪ್ಲಾನ್. ಇವರು ಒಂದು ಪ್ಲ್ಯಾನ್ ಮಾಡಿದರು, ಮಹೇಶೆಟ್ಟಿ ತಿಮ್ಮರೋಡಿ ಅಣಗಮ್ಮು. ಈಗ ಈ ಕೇಸು ಸಂತೋಷನ ಮೇಲೆ ಬಲಗೊಳ್ತಾ ಇದೆ. ಸಂತೋಷನಿಗೆ ಗತಿ ಇಲ್ಲ. ಸಂತೋಷನ ಮನೆಯವರು ಈ ಕಡೆ ತಲೆ ಹಾಕಲ್ಲ. ನಾವು ಸಂತೋಷಿಗೆ ವಕೀಲರ ಮಾಡಿ ಸಂತೋಷನನ್ನು ಬಿಡಿಸ್ಬೇಕು. ಬಿಡಿಸಿದರೆ ಸಂತೋಷ ಅಲ್ಲ ಅಂತಾದರೆ ನಾವು ಇವರ ತಲೆ ಮೇಲೆ ಕಟ್ಟಬಹುದು ಅಂತ ಹೇಳಿ ಅವರು ಸಂತೋಷನನ್ನು ಬಿಡಿಸುವ ಪ್ಲ್ಯಾನಿಗೆ ಹೋಗ್ತಾರೆ. ಆಗಲೇ ಸಂತೋಷ ಜೈಲಲ್ಲಿದ್ದು 4 ವರ್ಷಗಳಾಗ್ತದೆ. ಚಾರ್ಜ್ ಶೀಟ್ ಆಗಿ 3.5 ವರ್ಷ ಆಗಿದೆ. ಅವನನ್ನು ಕಸ್ಟಡಿಯಲ್ಲಿ ಇಟ್ಕೊಂಡು ಏನು ಮಾಡುವಾಗಿಲ್ಲ. ಅವ ಸಾಕ್ಷ್ಯ ನಾಶ ಮಾಡ್ತೇನೆ ಅಂತೇಳಿ ಹೆದರಿಕೆ ಇಲ್ಲ. ಅಷ್ಟು ಪ್ರಭಾವಿ ಏನೂ ಅಲ್ಲ. ಅವನನ್ನು ಬಿಡಿಸ್ಲಿಕ್ಕೆ ಸುಲಭ ಅಂತೇಳಿ ಇವರು ಸುಳ್ಯ ಮೂಲದ ವಕೀಲ ಮೋಹಿತ್ ಅವರನ್ನು ಸಂಪರ್ಕ ಮಾಡ್ತಾರೆ. ಮೋಹಿತ್ ಹೇಳ್ತಾರೆ, ನಾನು ಅದನ್ನು ಮಾಡ್ತೇನೆ. ಇದಿಷ್ಟು ಸಂತೋಷ್ ರಾವ್ನ ಬಿಡಿಸಲು ಪ್ಲಾನ್ ಹೇಗಿತ್ತು ಅಂತ. ಈ ಸತ್ಯ ದರ್ಶನ ಇಂದಿಗೆ ಮುಗಿಯಲ್ಲ. ಆದ್ರೆ ಸೌಜನ್ಯ ಕೇಸ್ನಲ್ಲಿ ಮುಂದೇನಾಯ್ತು, ಪ್ರತಿಭಟನೆಗೆ ಮಟ್ಟಣ್ಣ ಎಂಟ್ರಿ ಆಗಿದ್ದು ಯಾವಾಗ ಅನ್ನೋದನ್ನ ಹಾಗೂ ಮುಂದೇನಾಯ್ತು ಅಂತ ನಾಳೆ ಹೇಳ್ತೀವಿ. ಮಿಸ್ ಮಾಡಬೇಡಿ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಈ ಬುರುಡೆ ಕೇಸ್ ಬೆನ್ನಲ್ಲೇ ಸೌಜನ್ಯ ಆರ್ತನಾದ ಮತ್ತೆ ಮುನ್ನೆಲೆಗೆ ಬಂದಿದೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಈ ಸೌಜನ್ಯ ಸಾವಿನ ಜೊತೆ ಹುದುಗಿಕೊಂಡಿರುವಂತಹ ಸತ್ಯಗಳನ್ನ ಒಂದೊಂದಾಗೆ ಬಯಲಿಗೆಳಿತಾ ಇದೆ. ಸಂತೋಷ್ ರಾವ್ ರಿಲೀಸ್ ಹಿಂದಿನ ಅತಿ ದೊಡ್ಡ ರಹಸ್ಯವನ್ನ ಮೋಹನ್ ಬೋಳಂಗಡಿ ಬಯಲು ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ವರದಿಯೊಂದಿದೆ, ನೋಡ್ಕೊಂಬನ್ನಿ. ಭಾಷಣದಲ್ಲಿ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿದ್ರು. ಆ ಸಂದರ್ಭದಲ್ಲಿ ಒಂದು ಡ್ರಮ್ ಇಟ್ಟಿದ್ರು. ಆ ಡ್ರಮ್ಮಿಗೆಲ್ಲ ದುಡ್ಡು ಹಾಕಿದ್ರು. 25 ಲಕ್ಷ ರೂಪಾಯಿ ಕಲೆಕ್ಷನ್ ಆಗಿದೆ ಅಂತ ಹೇಳ್ತಾರೆ. ಡ್ರಮ್ಮನ್ನು ಕೊಂಡೊಂದು ಮಹೇಶೆಟ್ಟಿ ಮನೆಗೆ. ರಿಪಬ್ಲಿಕ್ ಕನ್ನಡದಲ್ಲಿ ಸೌಜನ್ಯ ಸತ್ಯ ಭಾಗ 4. ಸೌಜನ್ಯ ಕುಟುಂಬಕ್ಕೆ ಸೇರಬೇಕಿದ್ದ 25 ಲಕ್ಷ ಕದ್ದಿದ್ಯಾರು? ಸೌಜನ್ಯ ಕೇಸ್ 13 ವರ್ಷ ಕಳೆದ್ರೂ ಇದು ನಿಗೂಢವಾಗಿದೆ. ಆದ್ರೆ ನಿಮ್ಮ ರಿಪಬ್ಲಿಕ್ ಕನ್ನಡ ಸೌಜನ್ಯ ಸತ್ಯವನ್ನ ಬೆನ್ನತ್ತಿದೆ. ನಿನ್ನೆ ಅಂದ್ರೆ ಭಾಗ 3ರಲ್ಲಿ ಧರ್ಮಸ್ಥಳವನ್ನ ತಿಮರೋಡಿ ಟಾರ್ಗೆಟ್ ಮಾಡಿದ್ಯಾಕೆ ಅನ್ನೋದನ್ನ ಹೇಳಿದ್ವಿ. ಇವತ್ತು ಅಂದ್ರೆ ಸೌಜನ್ಯ ಸತ್ಯ ಭಾಗ 4ರಲ್ಲಿ ಧರ್ಮಸ್ಥಳ ದ್ವೇಷಕ್ಕೆ ತಿಮರೋಡಿ ಕೈಗೆ ಸೌಜನ್ಯ ಅಸ್ತ್ರ ಸಿಕ್ಕಿದ್ಯಾವಾಗ? ಸೌಜನ್ಯಗೆ ಸೇರಬೇಕಾಗಿದ್ದ 25 ಲಕ್ಷ ಕದ್ದದ್ದು ಯಾರು ಎಂಬ ಸ್ಫೋಟಕ ರಹಸ್ಯವನ್ನ ಪತ್ರಕರ್ತ ಮೋಹನ್ ಬೋಳಂಗಡಿಯವರು ಬಿಚ್ಚಿಟ್ಟಿದ್ದಾರೆ. ಸ್ವಾಮೀಜಿ ಜೊತೆ ತಿಮರೋಡಿ ಸೌಜನ್ಯನ ಮನೆಗೆ ಬಂದಿದ್ರು. ವರ್ಗದವರು ಅಂತೇಳಿ ಈಶ ವಿಠಲ ಸ್ವಾಮೀಜಿ ಕೇಮರು ಸ್ವಾಮಿಗಳು ಬರ್ತೇನೆ ಅಂತ ಹೇಳಿದ್ರು. ಅವರು ಬರುವಾಗ ಇಲ್ಲಿಯಾಗಿ ಹಿಂದೂ ಸಂಘಟನೆ ನಾಯಕ ಇದ್ದಲ್ಲ ತಿಮರೋಡಿಗೆ, ತಿಮರೋಡಿ ಅವರಿಗೆ ಫೋನ್ ಮಾಡಿದ್ರು ಅವರು. ನಾನು ನಡೆದು ಬರ್ತಾ ಇದ್ದೇನೆ ಬಾ ಅಂತ ಹೇಳಿ. ಆಗ ತಿಮರೋಡಿ ಅವರು ಈಶ ವಿಠಲ ಸ್ವಾಮೀಜಿಯೊಟ್ಟಿಗೆ ಸೌಜನ್ಯ ಮನೆಗೆ ಎಂಟ್ರಿ ಆದ್ದು. ಫಸ್ಟ್ ಟೈಮ್ ಸ್ವಾಮೀಜಿ ಅವ್ರು ಹೋಗ್ತಿದ್ದಾರೆ ಅನ್ನೋ ಕಾರಣಕ್ಕೆ ಸ್ವಾಮೀಜಿ ಅವರು ಹೋಗ್ತಾ ಇದ್ದಾರೆ ಅನ್ನೋ ಕಾರಣ ಮತ್ತೆ ಅವ್ರಿಗೆಲ್ಲ ಪರಿಚಯ ಆಯಿತು. ಬಟ್ ಈ ಸಂದರ್ಭದ ತನಕನೂ ಧರ್ಮಸ್ಥಳದ ಹೆಸರು ತಳಕ್ ಹಾಕೊಂಡಿರ್ಲಿಲ್ಲ. ಇಲ್ಲ. ತಿಮರೋಡಿ ಸ್ವಾಮೀಜಿ ಅವರನ್ನ ಭೇಟಿ ಮಾಡಿದ್ರು. ಮೀಟಿಂಗ್ ಕರೆದು ಈ ಪ್ರತಿಭಟನೆ ಆಗುವ ಮೊದಲು ಸೌಜನ್ಯ ಗೌಡ ಸಮಾಜದ ಹೆಣ್ಣುಮಗಳು. ಆದ್ದರಿಂದ ಆ ಸಮಾಜದ ಸ್ವಾಮೀಜಿ ಇರಬೇಕು ಅಂತ ಇವರೊಂದು ಆಲೋಚನೆ ಮಾಡಿಕೊಂಡು ಕಾವೂರು ಶಾಖಮಠದ ಸ್ವಾಮೀಜಿಯವರನ್ನು ಕರೆದರು. ಅಷ್ಟೊತ್ತಿಗೆ ಅಲ್ಲಿನ ಬೆಳ್ತಂಗಡಿ ತಾಲೂಕಿನ ಗೌಡರಯ್ಯನ ಒಕ್ಕಲಿಗರ ಸಂಘದವರು ಹೇಳಿದರು, ಅವರು ಮಾಡುವ ಪ್ರತಿಭಟನೆಗೆ ನಾವು ಹೋಗುವುದು ಬೇಡ. ನಮ್ಮ ಸಮಾಜದ ಹೆಣ್ಣುಮಗಳು ಆಗಿದ್ದು ನಾವು ನಮ್ಮ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಾವೊಂದು ಸಾಂಕೇತಿಕ ಪ್ರತಿಭಟನೆ ಮಾಡಿ ಆ ಹೆಣ್ಣು ಮಗುವಿನ ಮನೆಯವರಿಗೆ ಏನಾದರೂ ಸಹಾಯ ಹಸ್ತ ಚಾಚುವ, ಅವರು ಇದಕ್ಕೆ ಹೋಗೋದು ಬೇಡ ಅಂತೇಳಿ ಹಾಗೆ ಅವರು ಶಾಖಮಠದ ಸ್ವಾಮಿಗಳಿಗೆ ಹೇಳಿದರು. ಅಷ್ಟೊತ್ತಿಗೆ ಮಹೇಶೆಟ್ಟಿ ತಿಮ್ಮರೋಡಿ ಅವರು ಏನು ಮಾಡಿದರು, ಈ ಸೌಜನ್ಯ ತಾಯಿಯನ್ನು ಕರ್ಕೊಂಡು ಹೋಗಿ ನಿರ್ಮಲಾನಂದ ಸ್ವಾಮೀಜಿಯವರ
ಇಲ್ಲಿಗೆ ಹೋಗಿ ಅವರಿಗೆ ಹೇಳಿ ಸ್ವಾಮೀಜಿಯವರು ಬರಬೇಕು ಅಂತ ಹೇಳಿದರು. ಆಗ ಅವರು ಕಾವೂರು ಶಾಖಾ ಮಠದ ಸ್ವಾಮೀಜಿಯವರಿಗೆ ಫೋನ್ ಮಾಡಿ ನೀವು ಹೋಗಬೇಕು ಅಂತ ಹೇಳಿದ್ರು. ಆಯಿತು. ಅದರಲ್ಲಿ ಮತ್ತು ಅವರು ಹಿರಿಯ ಸ್ವಾಮಿಗಳು ಹೇಳಿದ ಮೇಲೆ ಶಾಖಾ ಮಠದ ಸ್ವಾಮಿಗಳು ಬರೋದಿಲ್ಲ ಅಂತ ಹೇಳಿಕ್ಕೆ ಹಾಗೆ ಆಯಿತು. ಪ್ರತಿಭಟನಾ ಭಾಷಣದಲ್ಲೇ ಧರ್ಮಸ್ಥಳ ಟಾರ್ಗೆಟ್. ಧರ್ಮಪಾಲ ಸ್ವಾಮೀಜಿಯವರು ಆಶೀರ್ವಚನ ನೀಡಿದರು. ಅವರು ಎದ್ದು ಹೋದರು. ಎದ್ದು ಹೋದ ಮೇಲೆ ಇಲ್ಲಿ ಸಭೆಯಲ್ಲಿದ್ದ ಈ ಕಮ್ಯುನಿಸ್ಟರು ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಇವರು ಎಲ್ಲ ಭಾಷಣದಲ್ಲಿ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿ, ಆಗ ಈ ಹೋರಾಟ ಧರ್ಮಸ್ಥಳದ ವಿರುದ್ಧ ತಿರುಗಿತು ಅಂತ ಹೇಳಿ ಆ ಹೋರಾಟಕ್ಕೆ ಆರಂಭದಲ್ಲಿ ಯಾರು ಬೆಂಬಲ ಕೊಟ್ರ, ಯಾರು ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು, ಈ ಭಾಸ್ಕರ್ ಧರ್ಮಸ್ಥಳ ಇವರೆಲ್ಲ, ಶ್ಯಾಮು ನಡ ಇವರೆಲ್ಲ ಹಿಂದೆ ಸರಿದ್ರು. ವೇದಿಕೆ ಮೇಲೆ ಸೌಜನ್ಯ ಕುಟುಂಬಸ್ಥರು ಯಾರು ಇರ್ಲಿಲ್ವಾ? ಅಬ್ಜೆಕ್ಟ್ ಮಾಡ್ಲಿಲ್ವಾ? ಇಲ್ಲ, ಸೌಜನ್ಯ ತಾಯಿ ಇದ್ರು ಅಂತ ಕಾಣ್ತದೆ. ಹೌದು, ಸೌಜನ್ಯ ತಾಯಿ ಇದ್ರು. ಅವರು ಅದಕ್ಕೆ ಏನು ಅಬ್ಜೆಕ್ಟ್ ಮಾಡಲಿಲ್ಲ. ಅವರು ಸುಮ್ಮನೆ ಕೂತರು. ಯಾಕಂತ ಹೇಳಿದ್ರೆ ಅವರು ಅಷ್ಟೊತ್ತಿಗೆ ತಿಮ್ಮರೋಡಿಯವರ ಕ್ಯಾಪ್ಚರ್ ಆಗಿತ್ತು. ಆಯ್ತಾ? ತಿಮ್ಮರೋಡಿಯವರು ಇದನ್ನು ಧರ್ಮಸ್ಥಳದ ವಿರುದ್ಧ ತಿರುಗಿಸಿದ್ರು. ಈ ಭಾಷಣಗಾರರೆಲ್ಲ ಅದಕ್ಕೆ ಸೌಜನ್ಯ ಕುಟುಂಬಕ್ಕೆ ಸೇರಬೇಕಿದ್ದ 25 ಲಕ್ಷ ತಿಮ್ಮರೋಡಿ ಮನೆಗೆ ಸಂದರ್ಭದಲ್ಲಿ ಒಂದು 4-6 ಏನೋ ಒಂದು ಡ್ರಮ್ ಇಟ್ಟಿದ್ರು, ಸ್ಟೀಲ್ ಡ್ರಮ್ಮು, ನೀರು ಇದು ಮಾಡೋ ಡ್ರಮ್ಮು. ಆ ಡ್ರಮ್ಮಿಗೆಲ್ಲ ದುಡ್ಡು ಹಾಕಿದ್ರು. ಸುಮಾರು 25 ಲಕ್ಷ ರೂಪಾಯಿ ಕಲೆಕ್ಷನ್ ಆಗಿದೆ ಅಂತ ಹೇಳ್ತಾರೆ. ಅದನ್ನೆಲ್ಲ ಡ್ರಮ್ಮನ್ನು ಕೊಂಡೋದ್ದು ಮಹೇಶ್ ಶೆಟ್ಟಿ ಮನೆಗೆ, ಸೌಜನ್ಯ ಮನೆಗೆ ಕೊಂಡೋಗ್ಲಿಲ್ಲ. ಕಮ್ಯುನಿಸ್ಟ್ನವರು ದುಡ್ಡಿನ ಲೆಕ್ಕ ಕೇಳಿದರು. ಈ BM ಭಟ್ರಿಗೆ ಹಾಗೆ ತಿಮ್ಮರೋಡಿ ಅವರಿಗೆ ಮನಸ್ತಾಪ ಬಂದಿದ್ದು ಇದೇ ಡ್ರಮ್ಮಿನ ಲೆಕ್ಕ. ಈ ಡ್ರಮ್ಮು ಲೆಕ್ಕಾಚಾರದಲ್ಲಿ ಡಬ್ಬಿ ದುಡ್ಡು, ಈ ಡಬ್ಬಿದ್ದು ಈ ಡಬ್ಬಿ ದುಡ್ಡಿನಲ್ಲಿ ಲೆಕ್ಕಾಚಾರ ಕೇಳಿದ್ದಕ್ಕೆ BM ಭಟ್ರು ಲೆಕ್ಕಾಚಾರ ಕೇಳಿದರು. ಆಯ್ತಾ? ಅಲ್ಲಿನ ಕರಾವಳಿಯಲ್ಲಿ ಪತ್ರಿಕೆಯಲ್ಲಿ ಅದು ಪಬ್ಲಿಷ್ ಆಯಿತು. ಅದಕ್ಕೆ ಕಮ್ಯುನಿಸ್ಟ್ನವರು ಈ ಹೋರಾಟದಿಂದ ಇದನ್ನು ಯಾರು ಮಾತಾಡಲ್ಲ. ಸೌಜನ್ಯ ಪರ ಹೋರಾಟಗಾರರು ಅಂತ ಹೇಳಿ ಈಗ ತಮ್ಮನ್ನು ತಾವು ಕರ್ಕೊಳ್ತಿರೋರು ಅವ್ರು ಯಾರು ಮಾತಾಡಲ್ಲ. ನಿಶ್ಚಲ್, ಉದಯ್, ಧೀರಜ್ ಮಲ್ಲಿಕ್ ಹೆಸರು ಪ್ರಸ್ತಾಪ. ಪ್ರಮುಖ ಮಾಧ್ಯಮ ಸಂಸ್ಥೆಯೊಂದನ್ನು ಸೆಟ್ ಮಾಡಿಕೊಂಡು ಅಲ್ಲಿ ಒಂದು ಲೈವ್ ಪ್ರೋಗ್ರಾಮ್ ಮಾಡಿದರು. 3 ಜನದ ಮೇಲೆ ಆರೋಪ ಮಾಡಿದ್ರು. 3 ಅಲ್ಲ 4 ಮಂದಿ ಮೇಲೆ, 4 ಮಂದಿ ಮೇಲೆ ಆರೋಪ ಮಾಡಿದರು. ನಿಶ್ಚಲ್, ಧೀರಜ್, ಉದಯ್, ಮಲ್ಲಿಕ್. ಆಯಿತಾ? ಆಲ್ರೆಡಿ ಕೇಸು COD ತನಿಖೆಯಾಗಿ ಚಾರ್ಜ್ ಶೀಟ್ ಆಗಿತ್ತು. ಆ ಸಂದರ್ಭದಲ್ಲಿ ಚಾರ್ಜ್ ಶೀಟ್ ಆಗಿ 7 ತಿಂಗಳ ನಂತರ ಆಗಿರೋದು. ಇದು ಚಾರ್ಜ್ ಶೀಟ್ ಆಗಿ 7-8 ತಿಂಗಳ ನಂತರ ಈ ಆರೋಪ ಬಂದಿರುವುದು. ನೆನಪಿಟ್ಟುಕೊಳ್ಳಿ, ಘಟನೆಯಾಗಿ 1 ವರ್ಷದ ನಂತರ, ಚಾರ್ಜ್ ಶೀಟ್ ಆಗಿ 7 ತಿಂಗಳ ನಂತರ, 7-8 ತಿಂಗಳ ನಂತರ COD ಅವರು ಪುನಃ ಬಂದರು. ಇದೇನು ಹೊಸ ಆರೋಪ ಅಂತ ಹೇಳಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮರುದಿವಸವೇ ಪ್ರೆಸ್ ಮೀಟ್ ಕರೆದ್ರು. ಸಂತೋಷ್ ರಾವ್ನ ಬಿಡಿಸಲು ಪ್ಲಾನ್. ಇವರು ಒಂದು ಪ್ಲ್ಯಾನ್ ಮಾಡಿದರು, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅಣಗಮ್ಮು. ಈಗ ಈ ಕೇಸು ಸಂತೋಷನ ಮೇಲೆ ಬಲಗೊಳ್ತಾ ಇದೆ. ಸಂತೋಷನಿಗೆ ಗತಿ ಇಲ್ಲ. ಸಂತೋಷನ ಮನೆಯವರು ಈ ಕಡೆ ತಲೆ ಹಾಕಲ್ಲ. ನಾವು ಸಂತೋಷಿಗೆ ವಕೀಲರ ಮಾಡಿ ಸಂತೋಷನನ್ನು ಬಿಡಿಸ್ಬೇಕು. ಬಿಡಿಸಿದರೆ ಸಂತೋಷ ಅಲ್ಲ ಅಂತಾದರೆ ನಾವು ಇವರ ತಲೆ ಮೇಲೆ ಕಟ್ಟಬಹುದು ಅಂತ ಹೇಳಿ ಅವರು ಸಂತೋಷನನ್ನು ಬಿಡಿಸುವ ಪ್ಲ್ಯಾನಿಗೆ ಹೋಗ್ತಾರೆ. ಆಗಲೇ ಸಂತೋಷ ಜೈಲಲ್ಲಿದ್ದು 4 ವರ್ಷಗಳಾಗ್ತದೆ. ಚಾರ್ಜ್ ಶೀಟ್ ಆಗಿ 3.5 ವರ್ಷ ಆಗಿದೆ. ಅವನನ್ನು ಕಸ್ಟಡಿಯಲ್ಲಿ ಇಟ್ಕೊಂಡು ಏನು ಮಾಡುವಾಗಿಲ್ಲ. ಅವ ಸಾಕ್ಷ್ಯ ನಾಶ ಮಾಡ್ತೇನೆ ಅಂತೇಳಿ ಹೆದರಿಕೆ ಇಲ್ಲ. ಅಷ್ಟು ಪ್ರಭಾವಿ ಏನೂ ಅಲ್ಲ. ಅವನನ್ನು ಬಿಡಿಸ್ಲಿಕ್ಕೆ ಸುಲಭ ಅಂತೇಳಿ ಇವರು ಸುಳ್ಯ ಮೂಲದ ವಕೀಲ ಮೋಹಿತ್ ಅವರನ್ನು ಸಂಪರ್ಕ ಮಾಡ್ತಾರೆ. ಮೋಹಿತ್ ಹೇಳ್ತಾರೆ, ನಾನು ಅದನ್ನು ಮಾಡ್ತೇನೆ. ಇದಿಷ್ಟು ಸಂತೋಷ್ ರಾವ್ನ ಬಿಡಿಸಲು ಪ್ಲಾನ್ ಹೇಗಿತ್ತು ಅಂತ. ಈ ಸತ್ಯ ದರ್ಶನ ಇಂದಿಗೆ ಮುಗಿಯಲ್ಲ. ಆದ್ರೆ ಸೌಜನ್ಯ ಕೇಸ್ನಲ್ಲಿ ಮುಂದೇನಾಯ್ತು, ಪ್ರತಿಭಟನೆಗೆ ಮಟ್ಟಣ್ಣ ಎಂಟ್ರಿ ಆಗಿದ್ದು ಯಾವಾಗ ಅನ್ನೋದನ್ನ ಹಾಗೂ ಮುಂದೇನಾಯ್ತು ಅಂತ ನಾಳೆ ಹೇಳ್ತೀವಿ. ಮಿಸ್ ಮಾಡಬೇಡಿ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.